ಒಬ್ಬ ಸ್ಟೂಡೆಂಟ್ ಹೇಗೆ ಕಲರಿಪಯಟ್ಟುನ ಸ್ಟಾರ್ಟ್ ಮಾಡ್ತಾನೆ ಇಲ್ಲಾಂದರೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಫಸ್ಟು ಕಲರಿಪಯಟ್ಟು ಹೇಗೆ ಸ್ಟ್ರಕ್ಚರ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಕಲರಿಪಯಟ್ಟು 4 ಸ್ಟೇಜಸ್ ಆಗಿ ಡಿವೈಡ್ ಮಾಡ್ತಾರೆ. ಅಂದರೆ ಫಸ್ಟು ಬಾಡಿ ಕಂಡೀಷ್ನಿಂಗ್ ಎಕ್ಸಸೈಸಸ್ ಮೈತಾರಿ ಅಂತ ಹೇಳ್ತಾರೆ. ನೆಕ್ಸ್ಟು ವುಡನ್ ವೆಪನ್ಸ್ ಬರುತ್ತೆ, ಅದನ್ನ ಕೋಲ್ತಾರಿ ಅಂತ ಹೇಳ್ತಾರೆ. ನೆಕ್ಸ್ಟು ಐರನ್ ವೆಪನ್ಸ್ ಬರುತ್ತೆ, ಅಂಗದಾರಿ ಅಂತ ಹೇಳ್ತಾರೆ. ನೆಕ್ಸ್ಟು ವೆರುಮ್ ಕೈ ಪ್ರಯೋಗಮ್ ಅಂತ ಹೇಳ್ತಾರೆ, ಅದು ಬೇರ್ ಹ್ಯಾಂಡ್ ಫೈಟಿಂಗ್ ಆಗುತ್ತೆ. ಫಸ್ಟ್ ಭಾಗ ಏನು ಹೇಳ್ತೀವಿ ಮೈತಾರಿ ಅಂತ ಬಾಡಿ ಕಂಡೀಷ್ನಿಂಗ್ ಎಕ್ಸಸೈಸಸ್, ಕಲರಿಗೆ ಎಂಡಿಮಿಕ್ ಆಗಿರೋ ಬೇಕಾದಷ್ಟು ಎಕ್ಸಸೈಸಸ್ ಫಾರ್ಮ್ಗಳಿದ್ದಾವೆ. ಆ ಪ್ರಿನ್ಸಿಪಲ್ ಫಾರ್ಮ್ನ ಇಟ್ಕೊಂಡು ಬಾಡಿ ಕಂಡೀಷ್ನಿಂಗು ಆಗಬೇಕು, ಅದರಿಂದ ಒಂದು ಆಧ್ಯಾತ್ಮಿಕ ತಿಳುವಳಿಕೆನೂ ಬರಬೇಕು ಸ್ಟೂಡೆಂಟ್ಗೆ, ಮತ್ತು ಅವನು ನೆಕ್ಸ್ಟ್ ಸ್ಟೇಜ್ ಆಫ್ ಕಲರಿಪಯಟ್ಟುಗೆ ರೆಡಿ ಆಗಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸ್ಟ್ರಕ್ಚರ್ ಮಾಡಿರೋದು. ಸ್ಟ್ರಕ್ಚರ್ ಹೇಗಾಗುತ್ತೆ ಅಂದರೆ ಫಸ್ಟು ABCD ಕಲಿತೀವಿ, ಆಮೇಲೆ ವರ್ಡ್ ಫಾರ್ಮೇಷನ್ ಇರುತ್ತೆ, ಆಮೇಲೆ ಸೆಂಟೆನ್ಸಸ್ ಹೇಗೆ ಫಾರ್ಮ್ ಮಾಡ್ತೀವಿ. ಕಲರಿಪಯಟ್ಟಲ್ಲೂ ಫಸ್ಟು ಎಲ್ಲ ಪ್ರಾಕ್ಟೀಸಸ್ ಇಲ್ಲ ಅಂದರೆ ಎಲ್ಲ ಏನು ಫಾರ್ಮ್ಸ್ ಏನಿದೆ ಅದು ಅನಿಮಲ್ಸಿಂದನೇ ಇನ್ಸ್ಪೈರ್ ಆಗಿರುತ್ತೆ. ಸೊ ಫಸ್ಟು ಅನಿಮಲ್ ಪಾಶ್ಚರ್ಸ್ ಏನಿದೆ, ಅನಿಮಲ್ ಪಾಶ್ಚರ್ಸ್ ಕಲಿತೀವಿ. ಆ ಪಾಶ್ಚರ್ಸ್ಗೆ ಮೂಮೆಂಟ್ಸ್ ಆಗುತ್ತೆ, ಆ ಮೂಮೆಂಟ್ಸು ಇನ್ನು ಕಾಂಪ್ಲೆಕ್ಸ್ ವೇ ಕನೆಕ್ಟ್ ಆಗಿಬಿಟ್ಟು ಡಿಫ್ರೆಂಟ್ ಫಾರ್ಮ್ಸ್ ಆಗುತ್ತೆ. ಈ ವಿಡಿಯೋದಲ್ಲಿ ಕಲರಿಪಯಟ್ಟುದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಏನಿದೆ ಅಂದರೆ ಆಲ್ಫಾಬೆಟ್ಸ್ ಅಂತ ಹೇಳ್ತೀವಿ, ಅಕ್ಷರಗಳು, ವಡಿವುಗಳು ಅಂತ ಹೇಳ್ತಾರೆ ಕಲರಿಪಯಟ್ಟು ಭಾಷೆಯಲ್ಲಿ. ಅನಿಮಲ್ ಪಾಶ್ಚರ್ಸ್ ಏನಿದೆ ಅದನ್ನು ನೋಡ್ತೀವಿ. ನಾವು ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಇಲ್ಲ ಏನೇ ಕಲಿಬೇಕಾದರೂ ಆ ಬಿಲ್ಡಿಂಗ್ ಬ್ಲಾಕ್ಸ್ ಆಲ್ಫಾಬೆಟ್ಸ್ ಏನಿದೆ ಅದನ್ನ ಕರೆಕ್ಟಾಗಿ ಕಲಿತ್ರೆ ನಾವು ಆಮೇಲೆ ವರ್ಡ್ ಫಾರ್ಮೇಷನ್ ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ತುಂಬ ಈಸಿ ಆಗುತ್ತೆ. ಕಲರಿಪಯಟ್ಟಲ್ಲಿ ಪ್ರಿಡಾಮಿನೆಂಟ್ಲಿ ಅಷ್ಟವಡಿವುಗಳು ಅಂತ ಹೇಳ್ತಾರೆ, 8 ಅನಿಮಲ್ ಪಾಶ್ಚರ್ಸು ಎಲ್ಲ ನಾರ್ತನ್ ಸ್ಟೈಲ್ ಆಫ್ ಕಲರಿಪಯಟ್ಟಲ್ಲಿ ಪ್ರಾಕ್ಟೀಸ್ ಮಾಡೋದು. ಆದರೆ ನಮ್ಮ ಕ್ಲಾಸಲ್ಲಿ ಕಲರಿ ಸಾಧನ ಮೈಸೂರಲ್ಲಿ ನಾವೊಂದು 13ನ ಪ್ರಾಕ್ಟೀಸ್ ಮಾಡ್ತೀವಿ. ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಮತ್ತು ಅದರಿಂದ ಏನು ಬೆನಿಫಿಟ್ಸ್ ಇದೆ, ಅದರಿಂದ ನಾವು ಆಧ್ಯಾತ್ಮಿಕವಾಗಿ ಏನು ತಿಳ್ಕೊಬೋದು ಅನ್ನೋದನ್ನ ನಾವು ಈ ವಿಡಿಯೋಲಿ ಹೇಳ್ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಫಸ್ಟ್ ಅನಿಮಲ್ ಪಾಶ್ಚರ್ ಯಾವುದೇ ಸ್ಟೈಲ್ಗೆ ಹೋದ್ರೂ ಹೇಳ್ಕೊಡೋದು ಎಲಿಫೆಂಟ್. ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಯಾಲ್ಯುಟೇಷನ್ ಪಾಶ್ಚರ್ ಕಲರ್. ಇದು ಇಲ್ಲಿಂದ ಎಲಿಫೆಂಟ್ ಗಜ ಶೋಲ್ಡರ್ ವಿತ್ ಓಪನ್ ಮಾಡ್ತೀವಿ. ಅಲ್ಲಿಂದ 1 2 ಕೂತ್ಕೋತೀವಿ. ಈ ಪಾಶ್ಚರ್ ಏನಿದೆ ಲೋವರ್ ಬಾಡಿಗೆ ತುಂಬ ಸ್ಟ್ರೆಂಥಿಂಗ್ ಕೊಡುತ್ತೆ, ಮತ್ತು ಸ್ಪೈನ್ ಯಾವಾಗಲೂ ಸ್ಟ್ರೈಟ್ ಇರಬೇಕು. ನಮ್ಮ ಗುರುಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ದೋಸೆ ಹಾಕೋಗಿರಬೇಕು, ಅಷ್ಟು ಫ್ಲ್ಯಾಟ್ ಆಗಿರಬೇಕು ಅಂತ. ತೊಡೆವಾರಿಲ್ ಅಮರ್ನ ಅಂತ ಹೇಳ್ತಾರೆ. ಅಮರ್ನ ಅಂತ ಹೇಳಿದ್ರೆ ತೊಡೆ ಭುಜದ ಹತ್ರ ಇರಬೇಕು. ಈಗ ರೆಸ್ಲರ್ಸ್ ಏನಿದೆ ಯಾವಾಗಲೂ ಈ ಲೋವರ್ ಪಾಶ್ಚರ್ ಏನಿದೆ ಈ ಗ್ರೌಂಡೆಡ್ನೆಸ್ ಬರಬೇಕು ಮತ್ತು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಗಜ ಹೊಡಿವು, ಮತ್ತು ಸ್ಪೈನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಇದ್ರ ಜೊತೆಗೆ ಇದನ್ನು ಕಾಂಬ್ಯಾಟ್ ಇಂಟರ್ಪ್ರಿಟೇಷನ್ ಏನಂತ ಹೇಳಿದ್ರೆ, ನಾನು ಈ ಲೋವರ್ ಬಾಡಿ ಕಿಲಿ ಲೈಕ್ ಯು ಅಟ್ಯಾಕ್ ಮೈ ಲೋವರ್ ಬಾಡಿ, ಗ್ರ್ಯಾಬ್ ಕಿಲಿ, ಇದನ್ನ ತಡೆದು ನಿಲ್ಲಿಸ್ಕೊಳ್ಳೋದಕ್ಕೆ ಅಂತ ಗಜ ಹೊಡಿವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟ್ರೆಂತ್ ಬರೋದಕ್ಕೆ ಅಂತ. ಆಧ್ಯಾತ್ಮಿಕವಾಗಿ ಸನಾತನ ಧರ್ಮಕ್ಕೆ ರಿಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದು ಗಣೇಶನ ಪ್ರತೀಕ ಆಗಿರುತ್ತೆ, ಎಲಿಫೆಂಟ್ ಪ್ರತೀಕ, ಎಲಿಫೆಂಟ್ ಪಾಶ್ಚರು. ಕೆಲವು ಲೀನಿಯೇಜಸಲ್ಲಿ ಈಗ ನಾನು ಗಜ ಹೊಡಿವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಬೀಜ ಮಂತ್ರ ಇರುತ್ತೆ. ಈಗ ಹೇಗೆ ಒಂದು ಬೀಜ ಮಂತ್ರ ಅದರ ಸಿದ್ಧಿ ಆಗಬೇಕು ಅಂದರೆ 10 ಲಕ್ಷ ಸಲ ಹೇಳಬೇಕು. ಈ ಪಾಶ್ಚರಲ್ಲಿ ಪ್ರತಿದಿನ 100 ಸಲ 108 ಸಲ ಆ ಥರ ಒಂದು 10 ಲಕ್ಷ ಸಲ ಆದರೆ ಈ ಪರ್ಟಿಕ್ಯುಲರ್ ಪಾಶ್ಚರು ಸಿದ್ಧಿ ಆಗುತ್ತೆ ಮತ್ತು ಆ ಮಂತ್ರನೂ ಸಿದ್ಧಿ ಆಗುತ್ತೆ ಅನ್ನೋದು ಬಿಲೀಫ್. ಇದು ಗಜ ಆಯಿತು. ಇದ್ರ ಜೊತೆ ನೆಕ್ಸ್ಟ್ ಅನಿಮಲ್ ಪಾಶ್ಚರ್ ನಾವೇನು ಮಾಡ್ತೀವಿ ಅಂದರೆ ಅದೇ ಪಾಶ್ಚರು ಈ ಕೈ ಮುದ್ರ ಏನಿದೆ ಹಾಪಿಬಿಟ್ಟು ಕೈ ಚೇಂಜ್ ಆದರೆ ಇದು ಸಿಂಹ. ನಮ್ಮ ಕ್ಲಾಸಲ್ಲಿ ಇದನ್ನು ಸಿಂಹ ಅಂತ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಇಲ್ಲಿ ಒಂದು ಸ್ಕ್ವೇರ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಇಲ್ಲಿ 2 ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ಇದನ್ನೇ ಲೆಫ್ಟ್ ಲೆಗ್ ಮುಂದೆ ಹೋದಾಗ ಹೀಗೆ ಪ್ರಾಕ್ಟೀಸ್ ಮಾಡ್ತೀವಿ. ಇದು ಒಂದು ಗ್ರೌಂಡೆಡ್ನೆಸ್ ಬರುತ್ತೆ. ಆ್ಯಕ್ಚುಯಲ್ ಕಾಂಬ್ಯಾಟ್ ಸಿನಾರಿಯೋಲಿ ಉಪರು ರೈಟ್ ಟು ಫೈಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಆ ಲೋವರ್ ಬಾಡಿ ಸ್ಟ್ರೆಂತಿಂಗೋಸ್ಕರ ನಾವು ಫುಲ್ ಅಮರ್ನ ಕೂರ್ತೀವಿ. ಆ್ಯಕ್ಚುಯಲ್ ಕಾಂಬ್ಯಾಟ್ ಬಂದಾಗ ಇಲ್ಲಿ ಬರ್ತೀವಿ. ವೆಪನ್ಸ್ ಯೂಸ್ ಮಾಡುವಾಗ ಈಗ ಸ್ವೋರ್ಡ್ ಆ್ಯಂಡ್ ಶೀಲ್ಡನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ಲಾಕ್ ಮಾಡೋದಕ್ಕೆ ಈ ಗ್ರೌಂಡೆಡ್ನೆಸ್ ಬೇಕು. ಆ್ಯಕ್ಚುಯಲ್ ಫೈಟಿಂಗ್ ಈಗ ಸ್ಟ್ರೀಟ್ ಫೈಟ್ ಏನೋ ಆಗ್ತು ಅಂದರೆ ನಾವು ಮುಂದೆ ಬರ್ತೀನಿ, ಬೇಸ್ ಕರೆಕ್ಟಾಗಿ ಕ್ರಿಯೇಟ್ ಆಗಿರುತ್ತೆ. ಅದೇ ಥರ ಹಿಂದೆ ತೊಗೊಂಡು ಈ ಕಾಲಲ್ಲೂ ಪ್ರಾಕ್ಟೀಸ್ ಮಾಡ್ತೀವಿ. ಇದೇ ರೀತಿ ಇದೇ ಪಾಶ್ಚರು ಲೆಗ್ ಚೇಂಜ್. ಇದು ಸಿಂಹದ ಮೂಮೆಂಟ್ ಒಂದೊಂದೇ ಪಾಶ್ಚರಲ್ಲಿ 5 ಸೆಕೆಂಡ್ಸ್ ಅವಿ ಲೈಕ್ ಯು ಕ್ಯಾನ್ ಗೋ ಟೇಕ್ ಅ ಫ್ಯೂ ಸ್ಟೆಪ್ಸ್. ಇದೇ ಕೈ ಮುದ್ರ ಚೇಂಜ್ ಆದರೆ ಇದು ಮಾರ್ಜಾರ ಇಲ್ಲಾಂದರೆ ಬೆಕ್ಕು ಅಂತ ಹೇಳ್ತೀವಿ. ಈ ಪಾಶ್ಚರ್ ಏನಿದೆ ರಿಲ್ಯಾಕ್ಸ್ ಮಾಡ್ತೀವಿ. ಈ ಪಾಶ್ಚರ್ ಏನಿದೆ ಹೀಗೆ ಬಂದು
ಹೀಗೆ ತೊಗೋತೀವಿ. ಅಂದರೆ ಸಿಂಹ ಅಂದರೆ ಮಾರ್ಜಾರ ಅಂತಂದರೆ ಇಟ್ಸ್ ಅ ಕ್ಯಾಟ್ ಫ್ಯಾಮಿಲಿ. ಕ್ಯಾಟ್ ಅಂತ ಹೇಳಿದ್ರೆ ಸಿಂಹ, ಟೈಗರ್, ಪೂಮಾ, ಲೆಪರ್ಡ್ ಎಲ್ಲ ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಸನಾತನ ಧರ್ಮ ಹೇಳಬೇಕು ಅಂತಂದಾಗ ಈ ಮೂಮೆಂಟ್ ಏನಿದೆ, ಬ್ರೆತ್, ಹಿರಣ್ಯಕಶಿಪುನ ಆ ನರಸಿಂಹನ ಅವತಾರ ಬಗೀತಾ ಇದೆ, ಅಲ್ಲಿಂದ ಏನು ಸಿಂಹ ಇಲ್ಲ ಕ್ಯಾಟ್, ಅದ್ರ ಸಿಂಬಾಲಿಸಮ್ ಅದು. ಇದನ್ನು ನೋಡಿದಾಗ ಇದರ ಆ್ಯಕ್ಚುಯಲ್ ಕಾಂಬ್ಯಾಟ್ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳಿದ್ರೆ ಐಸಾಯ್ಗಳು ನಾನು ಹೀಗೆ ತೊಗೋತಾಯಿನಿ ಅಂದರೆ ಈ ಮೂಮೆಂಟ್, ಈ ಎಲ್ಬೋಗೆ ಎತ್ತಪಡ್ ಮಾಡಲು ಇಲ್ಲ ಅಟ್ಯಾಕ್, ಇದು ಇಲ್ಲಿಗೆ ಬರುತ್ತೆ. ಅವ್ನಿಗೆ ತೋರಿಸಲಿ, ಇಲ್ಲಿ ಸ್ಲ್ಯಾಪ್ ಈ ಮೂಮೆಂಟ್ ಎಲ್ಬೋಗೆ, ಸೋಲಾರ್ ಪ್ಲೆಕ್ಸಸ್ಗೆ, ಇಲ್ಲಿಗೆ ಏಟು ಬಿದ್ದಾಗ ಉಸಿರು ಕಟ್ಟಿದೆ. ತುಂಬ ಅಪ್ಲಿಕೇಶನ್ಸ್ ಬರುತ್ತೆ, ಆದರೆ ಮಾರ್ಜಾರದದು. ಅದೇ ಸೇಮ್ ಮೂಮೆಂಟ್ ಲೆಫ್ಟಲ್ಲಿ ಕೈ ಮುದ್ರ ಇದಾದಾಗ ಸರ್ಪ, ಇದು ಸರ್ಪ ಆಗುತ್ತೆ. ಈ ಕೈ ಮುದ್ರ ಏನಕ್ಕೆ ಉಪಯೋಗಿಸ್ಕೋತೀವಿ ಅಂತ ಹೇಳಿದ್ರೆ ತಪ್ಪಡು ಮಾಡಲು, ಬ್ಲಾಕ್, ಅಟ್ಯಾಕ್. ಇದು ನಾಗಮುದ್ರ ಮಾಡಲು, ಅಟ್ಯಾಕ್, ಐಗೋ. ಈ ಥರ ತುಂಬ ಅಪ್ಲಿಕೇಶನ್ಸ್ ಬರುತ್ತೆ. ಸ್ಟೆಬಿಲಿಟಿಗೋಸ್ಕರ ಕೆಳಗೆ ಕೂತ್ಕೋತೀವಿ, ಈ ಕೈ ಮುದ್ರನ ಫೈಟಿಂಗ್ ಯೂಸ್ ಮಾಡ್ತೀವಿ. ಇದು ಸರ್ಪ ಆಯಿತು. ಕುಕ್ಕುಡ, ರೂಸ್ಟರ್ ಅಂತ ಹೇಳ್ತಾರೆ. ಇದು ಕಳರಿಪಯಟುದು ಗಾರ್ಡ್. ಈಗ ಒಬ್ಬರು ಕೈನ ಈ ಕೈ ಮುದ್ರದಲ್ಲಿ ಇಟ್ಕೋತಾರೆ ಅಂತ ಹೇಳಿದ್ರೆ ಈ ಕೈ ಮುದ್ರ. ಇದು ನಾನು ಇವನ್ನ ಅಟ್ಯಾಕ್ ಮಾಡಬೇಕು ಅಂದರೆ ಇದು ಒಂದು ಪ್ರೈಮರಿ ಬ್ಯಾರಿಯರ್, ಇದೊಂದು ಸೆಕೆಂಡ್ರಿ ಬ್ಯಾರಿಯರ್ ಆಗುತ್ತೆ. ಈ ಪ್ರೈಮರಿ ಬ್ಯಾರಿಯರ್ ಮತ್ತು ಸೆಕೆಂಡ್ರಿ ಬ್ಯಾರಿಯರ್ನ ದಾಟ್ಬಿಟ್ಟು ನಾವು ಅಟ್ಯಾಕ್ ಮಾಡೋದು ಬ್ಲಾಕರ್ಲು. ಬ್ಲಾಕ್. ಈ ಗಾರ್ಡ್ ಮುಖ್ಯ. ಇಲ್ಲಿಂದ ಒಂದು ಕಾಲು ಎತ್ತಿ ನಿಂತ್ಕೊಂಡ್ರೆ ಉತ್ತರ. ಇದನ್ನು ಕುಕ್ಕುಡ ಇಲ್ಲ ರೂಸ್ಟರ್, ಕನ್ನಡದಲ್ಲಿ ಹೇಳಬೇಕು ಅಂದರೆ ಹುಂಜ. ಇದ್ರದ್ದು ಅಪ್ಲಿಕೇಶನ್ ಏನಂತ ಹೇಳಿದ್ರೆ, ಒಂದು ತುಂಬ ಕ್ಲೋಸ್ ರೇಂಜಲ್ಲಿ ರಿಲ್ಯಾಕ್ಸ್, ಹತ್ರಕ್ಕಲು ತುಂಬ ಕ್ಲೋಸ್ ರೇಂಜಲ್ಲಿದ್ದೀವಿ. ಕುಕ್ಕುಡದ ಮೇನ್ ಅಪ್ಲಿಕೇಶನ್ ನಾನು ಕಾಲಲ್ಲಿ ಇಟ್ಕೋತೀನಿ, ಇದು ಈ ಪಾರ್ಟ್ಗೆ ಫುಲ್ ಡೆಡ್ಲಿ ಇಲ್ಲಿಗೆ. ಇದು ಕುಕ್ಕುಡದ ಒಂದು ಅಪ್ಲಿಕೇಶನ್. ಮತ್ತು ಮೂಮೆಂಟ್ ಆ ಜಂಪ್ ಕೂಡ ಬರುತ್ತೆ ಇದರಲ್ಲಿ, ಜಂಪ್ ಕಲ್ಲು ಕಲ್. ಇದರ ಅಡ್ವಾನ್ಸ್ ಅಪ್ಲಿಕೇಶನ್. ಆಲ್ಫಾಬೆಟ್ ಕಲ್ತಾದ್ಮೇಲೆ ಇದು ಮೂಮೆಂಟ್ ಬರುತ್ತೆ. ಇದೇ ರೀತಿ ಒಂದು ಕಾಲಲ್ಲಿ ಮಾಡೋ ಸ್ಟೆಬಿಲಿಟಿಗೋಸ್ಕರ ಮಾಡೋ ಇನ್ನೊಂದು ಪಾಶ್ಚರ್ ಏನಂದರೆ ಮಯೂರ, ಅಂದರೆ ಪಿಕಾಕ್. ಪಿಕಾಕಲ್ಲೂ ಮೂಮೆಂಟ್ಗೆ ಸರ್ ಕೈ ಕುಪ್ಪಿ ತೊಗೊಳ್ದೆ ಮಯೂರ ಹೊಡಿದಲ್ಲ ಮರನ. ಇದು ಬ್ಯಾಲೆನ್ಸ್ ಇಂಪ್ರೂವ್ ಮಾಡುತ್ತೆ. ಮತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ 3 ಜನ ಒಪೋನೆಂಟ್ಸ್, ಇಲ್ಲಿ ಒಬ್ಬ, ಇಲ್ಲಿ, ಅಲ್ಲಿ ಮತ್ತು ಇಲ್ಲಿ, 3 ಡೈರೆಕ್ಷನಲ್ಲಿ ಅಟ್ಯಾಕರ್ಗಳಿಗೆ ದೂರ ಇಟ್ಕೊಂಡಿದ್ದಾನೆ. ಈ ಕಡೆ ಬಂದರೆ ಇಲ್ಲಿ, ಈ ಕಡೆ ಬಂದರೆ ಇಲ್ಲಿ, ಹಿಂದೆ ಬಂದರೆ ಇಲ್ಲಿ ಕಿಕ್ ಮಾಡೋದಕ್ಕೆ ಅಂತ ರಿಲ್ಯಾಕ್ಸ್ ಮಾಡಿದ್ವಿ. ಈ ಹುಂಜ, ರೂಸ್ಟರ್ ಮತ್ತು ಪಿಕಾಕ್ ಏನಿದೆ, ದಿಸ್ ಸಿಂಬಲೈಸಸ್ ಆರ್ ಈಸ್ ಕನೆಕ್ಟೆಡ್ ಟು ಸುಬ್ರಹ್ಮಣ್ಯ. ಗಣಪತಿ ಗಜ ಆಯಿತು, ನರಸಿಂಹಂದು ಸಿಂಹ ಆಯಿತು, ಮಾರ್ಜಾರನು ನರಸಿಂಹಂಗೆ ಕನೆಕ್ಟ್ ಆಗುತ್ತೆ. ಹಾಗೆ ಸರ್ಪ ಅನ್ನೋದು ಶಿವಂಗೂ ಕನೆಕ್ಟ್ ಆಗುತ್ತೆ ಮತ್ತು ಕುಂಡಲಿನಿ ಶಕ್ತಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಪಾಶ್ಚರ್ಸು ಸುಬ್ರಹ್ಮಣ್ಯಂಗೆ ಕನೆಕ್ಟ್ ಆಗುತ್ತೆ. ಮತ್ತು ಕೆಲವು ಲೀನಿಯೇಜಸಲ್ಲಿ ತಾಂಡವ, ಈ ಪಾಶ್ಚರ್ ಬರುತ್ತೆ, ಆ ಶಿವಂದು ತಾಂಡವ ಪಾಶ್ಚರ್. ಹೀಗೆ ಈ ಪಾಶ್ಚರ್ ಏನಿದೆ ಇದರದ್ದು ಅಪ್ಲಿಕೇಶನ್ ಒಂದು ಕಿಕ್ಸ್ ಎಸೈ ಮುಳ್ಳು ಮೇಕರ್ತಾವ ಆಪ್ ಹೀಗೆ ಇಟ್ಕೊಂಡಾಗ 1 ಬ್ಲಾಕ್ ಬಂತು, 1 2 3 ಕಿಕ್ಕಿಂಗೆ. ಮತ್ತು ಲೋ ಲೈನ್ ಯಾವುದೇ ಕಿಕ್ ಬಂದು ಕಿಕ್ಕರು ಬ್ಲಾಕ್, ಲೋ ಕಿಕ್ ಬ್ಲಾಕ್. ಲೋ ಲೈನ್ ಯಾವುದೇ ಕಿಕ್ ಬಂದರೂ ಇದು ಬ್ಲಾಕ್. ಮತ್ತು ಇದು ಶಿವಂದು ಪಾಶ್ಚರ್. ಈ ಶಿವ ಇದೇನು ಸಿಂಬಲೈಸ್ ಮಾಡುತ್ತೆ ಅಂದರೆ ಶಿವನ ಕತ್ತಲ್ಲಿರೋ ಹಾವು. ಹಾವೇನು ಮಾಡುತ್ತೆ ಅಂದರೆ ಏನೋ ಪಂಚ್ ಬಂದರೆ ಬ್ಲಾಕ್ ಆಯಿತು, ಹಾವು ಕಣ್ಣಿಗೆ ಹೋಗುತ್ತೆ, ಬಟನ್ ಪಂಚ್ ಕಲ್ಲು ಕಣ್ಣು. ಇದೇ ಪಾಶ್ಚರು ಸ್ವಲ್ಪ ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ಸರ್ಕ್ಯುಲರ್ ಅಟ್ಯಾಕ್ ಆಗುತ್ತೆ. ಮುಂದೆ ಬರ್ತೀನಿ ದೂಕೋದಕ್ಕೆ, ಅಂದರೆ ಒಂದು ಗೂಳಿ ನುಗ್ಗೋ ಥರ. ಅಂದರೆ ಶಿವ, ಲೋ ಲೈನ್, ಸರ್ಪ ಮತ್ತು ಈ ಥರ ಮುಂದೆ ಹೋದರೆ ಅದು ಬುಲ್, ಅಂದರೆ ನಂದಿ ಅಂತ. ಇದನ್ನು ಬಿಟ್ಟರೆ ಕೆಲವು ಸ್ಟೈಲ್ಗಳಲ್ಲಿ ಇದನ್ನು ಗರುಡ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ತುಂಬ ಇಂಪಾರ್ಟೆಂಟಾಗಿ ಸೆಂಟ್ರಲ್ ಸ್ಟೈಲ್ ಆಫ್ ಕಲ್ಟಿಪೈಡ್ ಟೂಲಿ ಫಾಲೋ ಮಾಡೋದು ಇದು ವಾನರಗಳು. ವಾನರ ಅಂತ ಹೇಳಿದ್ರೆ ವನ ಪ್ಲಸ್ ನರ, ಅಂದರೆ ಹ್ಯೂಮನಾಯ್ಡ್ ಏಪ್ ಅಂತ. ಕೆಲವ್ರು ಗೊರಿಲ್ಲಾ ಅಂತಾರೆ, ಗೊರಿಲ್ಲಾ ಅಲ್ಲ, ಅದು ವಾನರ ಅಂತ.
ಇದು ವಾನರ ಹೊಡಿವು, ಅಂದರೆ 4 ಡೈರೆಕ್ಷನ್ 1 2 3 ಮತ್ತು 4 4 ಡೈರೆಕ್ಷನಿಂದ ಅಟ್ಯಾಕ್ ಬಂದರೂ ನಾನು ರೆಡಿ ಇರ್ತೀನಿ ಅಂತ. ಸ್ಪೈನ್ ಯಾವಾಗಲೂ ಕರೆಕ್ಟಾಗಿರಬೇಕು, ನಾನು ಕೂತಿರಬೇಕು. ಇದನ್ನು ಯಾವ ರೀತಿ ಪಾಶ್ಚರ್ ಇದು ಮಾಡ್ತಾರೆ ಅಂತಂದರೆ, ಒಂದು ಎಕ್ಸಾಂಪಲು, ಇದರಲ್ಲಿ ಕಿಕ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಹೀಗೆ. ಈ ಕಿಕ್ದು ಆಧ್ಯಾತ್ಮಿಕವಾಗಿ ಇಂಟರ್ಪ್ರಿಟೇಷನ್ ಏನಂತ ಹೇಳಿದ್ರೆ, ಹನುಮಾನ್ ಚಾಲೀಸಲ್ಲಿ ಒಂದು ಲೈನ್ ಬರುತ್ತೆ, ಶಂಕರ ಸ್ವಯಂ ಕೇಸರಿ ನಂದನ ಅಂತ, ಅಂದರೆ ಶಿವ ಮತ್ತು ಹನುಮಂತನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಅಂತ. ಇದು ವಾನರ ಅಂದರೆ ಹನುಮಂತ, ನಾನು ಕಿಕ್ ಮಾಡೋದಕ್ಕೆ ಈ ಪಾಶ್ಚರ್ ಬರ್ತೀನಿ ಶಿವ, ಕಿಕ್ ಮಾಡೋಕ್ಕೆ ತಿರ್ಗಾ ಇದೇ ಪಾಶ್ಚರಲ್ಲಿ ಬರ್ತೀನಿ ಶಿವ. ಅಂದರೆ ಒಂದೇ ಪಾಶ್ಚರಲ್ಲಿ ಶಿವನೂ ಇದ್ದಾನೆ, ಅದೇ ಪಾಶ್ಚರಲ್ಲಿ ವಾನರಲ್ಲೂ ಇದ್ದಾನೆ. ಫೇಸ್ಗೆ ಕಿಕ್ ಮಾಡ್ತೀನಿ. ಸೊ ಈ ಎಪಿಸೋಡಲ್ಲಿ ಕಲಿರಿಪಯಟು ಬಗ್ಗೆನ ಬೇಸಿಕ್ ಅನಿಮಲ್ ಪಾಶ್ಚರ್ಸ್ ಇದು. ಇದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ, ಮತ್ತು ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ, ಇಲ್ಲಾಂದರೆ ಏನಾದರೂ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.